ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಆದಂತಹ ಬಿಗ್ ಬಾಸ್ ಸೀಸನ್ 12ರ ಫಿನಾಲೆಗೆ ಕೌಂಟ್ ಡೌನ್ ಶುರುವಾಗಿದೆ. ಇನ್ನೇನು 2 ದಿನದಲ್ಲಿ ಅದ್ಧೂರಿಯಾಗಿ ಫಿನಾಲೆ ನಡೆಯಲಿದೆ. ಹೀಗಾಗಿ ಗಿಲ್ಲಿ ಪರ ಅಭಿಮಾನಿಗಳು ಭರ್ಜರಿ ಪ್ರಚಾರ ಮಾಡ್ತಿದ್ದಾರೆ. ಗಿಲ್ಲಿ 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 ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಸದ್ದು ಮಾಡ್ತಿರೋ ಹೆಸರು. ಬಿಗ್ ಬಾಸ್ ಮನೆಯ ಪಳಾರ್ ಗಿಲ್ಲಿಗೆ ಇಡೀ ಕರುನಾಡಿನ ಜನರೇ ಮನಸೋತು ಹೋಗಿದ್ದಾರೆ. ಫಿನಾಲೆಗೆ 2 ದಿನ ಬಾಕಿ ಇದೆ. ಹೀಗಾಗಿ ಗಿಲ್ಲಿ ಅಭಿಮಾನಿಗಳು ಎಲೆಕ್ಷನ್ ರೀತಿಯಲ್ಲಿ ಪ್ರಚಾರ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಗಲ್ಲಿ ಗಲ್ಲಿಯಲ್ಲೂ ಗಿಲ್ಲಿಯ ಅಬ್ಬರ ಶುರುವಾಗಿದ್ದು ಸಿನಿಮಾ ಸ್ಟಾರ್ ರೇಂಜ್ಗೆ ಅಭಿಮಾನಿಗಳು ಹೊತ್ತು ಮೆರೆಸ್ತಿದ್ದಾರೆ. ರೈತರ ಮಕ್ಕಳಿಗೆ ಒಳ್ಳೇದಾಗಬೇಕು, ಹಾಗಾಗಿ ಗಿಲ್ಲಿನೇ ಗೆಲ್ಲಬೇಕಣ. ಗಿಲ್ಲಿ ಗೊತ್ತು, ಕರ್ನಾಟಕ ಗೊತ್ತು. ಅವನು ಪಳಾರ್ ಗಿಲ್ಲಿ ಅಲ್ಲ ಸರ್, ಪಟಾಕಿ ಗಿಲ್ಲಿ. ಅವನು ಇಡೀ ಕರ್ನಾಟಕಕ್ಕೆ ಗೊತ್ತು ಗಿಲ್ಲಿಗೆ ಓಟ್ ಆಗ್ತಾ ಇತ್ತೆ ಎಂಬುದು. ಎಲ್ಲೇ ಇದ್ರು ನಮ್ಮ ಹುಡುಗನೇ ಗೆದ್ದು ಬಾ ಗೆಳೆಯ ಅಂತ ಹೇಳ್ತೀವಿ. ಇಷ್ಟ ಡಮಾಲ್ ಡಿಮಿಲ್ ದಕ್ಕ, ಗಿಲ್ಲಿ ಗೆಲ್ಲೋದ್ ಪಕ್ಕ. ಊರೂರಲ್ಲೂ ಶುರುವಾಗಿದೆ ಗಿಲ್ಲಿ ಗೆಲುವಿನ ಪ್ರಚಾರ. ಇದು ಬಿಗ್ ಬಾಸ್ನ ತಾಕತ್ತ ಅಥವಾ ಗಿಲ್ಲಿಯ ತಾಕತ್ತ ಗೊತ್ತಿಲ್ಲ. ಆದರೆ ಗಿಲ್ಲಿ ಅನ್ನೋ ವ್ಯಕ್ತಿ ಈಗ ಬಿಗ್ ಬಾಸ್ ಮನೆಯಲ್ಲಿ ಶಕ್ತಿಯಾಗಿ ಮಾರ್ಪಟ್ಟಿದ್ದಾರೆ. ಗಿಲ್ಲಿಯ ಪಂಚ್ ಕಾಮಿಡಿಯ ಜೊತೆಗಿನ ಮಾಸ್ ಡೈಲಾಗ್ ನೋಡುಗರನ್ನ ಫಿದಾ ಮಾಡಿದೆ. ಹೀಗಾಗಿ ಗಿಲ್ಲಿ ಗೆಲುವಿಗೆ ಅಭಿಮಾನಿಗಳೇ ಟೊಂಕ ಕಟ್ಟಿ ನಿಂತಿದ್ದಾರೆ. ಊರೂರಲ್ಲೂ ಗಿಲ್ಲಿ ಗೆಲುವಿಗಾಗಿ ಪ್ರಚಾರ ಮಾಡ್ತಿದ್ದಾರೆ. ಒಂದೇ ಒಂದು ರಿಯಾಲಿಟಿ ಶೋ ಈ ಮಟ್ಟಿಗಿನ ನೇಮು ಫೇಮು ತಂದುಕೊಡ್ಬಹುದು ಅನ್ನೋದನ್ನ ಗಿಲ್ಲಿ ತೋರಿಸಿಕೊಡ್ತಿದ್ದಾರೆ. ದಾವಣಗೆರೆ ಜಿಲ್ಲೆಯ ಹರಿಹರದಲ್ಲೂ ಗಿಲ್ಲಿ ನಟನ ಹವಾ ಜೋರಾಗಿದೆ. ತುಂಗಭದ್ರಾ ನದಿ ತೀರದಲ್ಲಿ ಟೆಂಟ್ ಹಾಕಿಸಿರೋ ಗಿಲ್ಲಿ ಅಭಿಮಾನಿಗಳು ತಾವೇ ಮುಂದೆ ನಿಂತು ಜನರ ಕೈಯಲ್ಲಿ ಓಟ್ ಹಾಕಿಸ್ತಾ ಇದ್ದಾರೆ. ಪ್ರತಿಯೊಬ್ಬರ ಮೊಬೈಲ್ಗೆ ಲಿಂಕ್ ಕಳಿಸಿ ಓಟ್ ಹಾಕುವಂತೆ ಮನವಿ ಮಾಡ್ತಿದ್ದಾರೆ. ಗಿಲ್ಲಿಯ ಹವಾ ಯಾವ ಲೆವೆಲ್ಗಿದೆ ಅನ್ನೋದಕ್ಕೆ ಇದಕ್ಕಿಂತ ತಾಜಾ ಉದಾಹರಣೆ ಬೇಕಿಲ್ಲ. ಕೊಪ್ಪಳದ ಶಕ್ತಿ ದೇವತೆ ಹುಲಿಗೆಮ್ಮ ದೇವಿ ಮುಂದೆ ಗಿಲ್ಲಿ ಅಭಿಮಾನಿಗಳು ಪೂಜೆ ಮಾಡಿಸಿದ್ದಾರೆ. ಬಿಗ್ ಬಾಸ್ನಲ್ಲಿ ಗಿಲ್ಲಿ ಗೆದ್ದು ಬರಲಿ ಅಂತ ಪಂಚಾಮೃತ ಅಭಿಷೇಕ ಸೇವೆ ಮಾಡಿಸಿ ವಿಶೇಷ ಹರಕೆ ಹೊತ್ತಿದ್ದಾರೆ. ಮನೆ ಮನೆಯಲ್ಲೂ ಗಿಲ್ಲಿ ಗುಣಗಾನ ಜೋರಾಗಿದೆ. ದೊಡ್ಡವರು ಚಿಕ್ಕವರು ಎನ್ನದೆ ಎಲ್ಲರೂ ಗಿಲ್ಲಿಯ ಅಭಿಮಾನಿಗಳಾಗಿದ್ದಾರೆ. ಹೀಗಾಗಿಯೇ ಕಲಬುರಗಿಯಲ್ಲಿ ಗಿಲ್ಲಿಯ ಭಾವಚಿತ್ರ ಹಿಡಿದು ಮಕ್ಕಳೇ ಪ್ರಚಾರ ಮಾಡುತ್ತಿದ್ದಾರೆ. ಬೀದಿ ಬೀದಿಯಲ್ಲಿ ಓಡಾಡಿ ಗಿಲ್ಲಿಗೆ ಓಟ್ ಮಾಡಿ ಅಂತ ಘೋಷಣೆ ಕೂಗಿದ್ದಾರೆ. ಸಂಕ್ರಾಂತಿ ಹಬ್ಬದಲ್ಲೂ ಗಿಲ್ಲಿಯದ್ದೇ ಅಬ್ಬರ. ಯಾಕಂದ್ರೆ ಮಂಡ್ಯದ ಹೊಸಹಳ್ಳಿಯಲ್ಲಿ ಕಿಚ್ಚು ಹಾಯಿಸುವ ವೇಳೆ ಹೋರಿಗಳ ಮೇಲೆ ಗಿಲ್ಲಿ ಚಿತ್ರ ಬಿಡಿಸಿದ್ದಾರೆ. ಭಾವಚಿತ್ರದ ಜೊತೆಗೆ ಗಿಲ್ಲಿ ಡೈಲಾಗ್ ಬರೆದು ಗಿಲ್ಲಿ ಪರ ಪ್ರಚಾರ ಮಾಡಿದ್ದಾರೆ. ಗಿಲ್ಲಿಯೇ ಗೆಲ್ಲೋದು, ಗಿಲ್ಲಿ ನಟನೆಗೆ ಶಿವಣ್ಣ ಜೈಕಾರ. ಊರಿಂದ ಓಡಿ ಬಂದ ಯೋಗಿನ ಅಲ್ಲಾರಿ, ಓಮಿಂದ ಎದ್ದು ಬಂದ ಸತ್ಯನು ಅಲ್ಲಾರಿ, ಹಳ್ಳಿಯ ಸೀದಾ ಸಾದ ಹೈದ ಮೈಲಾಪುರ ಮೈಲಾರಿ. ಗಿಲ್ಲಿಯ ಕಾಮಿಡಿ ಮೋಡಿಗೆ ಮರುಳಾಗದವರೇ ಇಲ್ಲ. ಸ್ಟಾರ್ ನಟರು ಕೂಡ ಗಿಲ್ಲಿ ಅಭಿಮಾನಿಗಳಾಗಿದ್ದಾರೆ. ಅಂತವರಲ್ಲಿ ಶಿವಣ್ಣ ಕೂಡ ಒಬ್ಬರು. ಶಿವಣ್ಣ ಹಾಗೂ ಗಿಲ್ಲಿ ನಟ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಶೋ ಮೂಲಕ ಪರಿಚಯ ಆದವರು. ಗಿಲ್ಲಿಯ ಪಂಚ್ ಡೈಲಾಗ್ಗೆ ಶಿವಣ್ಣ ಫಿದಾ ಆಗಿ ಹೋಗಿದ್ರು. ಹೀಗಾಗಿಯೇ ಗಿಲ್ಲಿ ಬಗ್ಗೆ ಮಾತನಾಡಿದ ಶಿವಣ್ಣ 100% ಗಿಲ್ಲಿಯೇ ಗೆಲ್ಲೋದು ಅಂತ ಟೇಬಲ್ ಗುದ್ದಿ ಹಿಡಿದ್ದಾರೆ. ಗಿಲ್ಲಿಯ ಹೃದಯ ತುಂಬಾ ಸ್ವಚ್ಛವಾಗಿದೆ. ಗಿಲ್ಲಿ ಯಾವತ್ತೂ ಫೇಕ್ ಮಾಡಿಲ್ಲ. ಹಾಗಾಗಿ ನನ್ನ ವಿಶಸ್ ಗಿಲ್ಲಿಗೆ ಅಂತ ಆಲ್ ದಿ ಬೆಸ್ಟ್ ಹೇಳಿದ್ದಾರೆ. ಒಬ್ಬ ಒಳ್ಳೆ ವ್ಯಕ್ತಿಗೆ ಅದೇನು ಬೇಕಾಗಲ್ಲ, 100% ನ್ಯಾಚುರಲ್ ಸಿಗುತ್ತೆ. ಅದಕ್ಕೆ ಒಂದು ತುಂಬಾ ಜನ ಹುಡುಕ್ಬೇಕಾಗಿಲ್ಲ. ಐ ಥಿಂಕ್ 100% ಇನ್ ದಟ್ ವೇ ಗಿಲ್ಲಿ ನಟ ಇಸ್ ರಿಯಲಿ ಗುಡ್. ಅದಕ್ಕೇನೆ ಇವತ್ತು ಅವ್ರನ್ನ ಯಾಕೆ ಇಷ್ಟಪಡ್ತಾರೆ ಅಂದ್ರೆ ತುಂಬಾ ಸ್ಟ್ರೈಟ್ ಫಾರ್ವರ್ಡ್ ಮಾತಾಡ್ತಾರೆ. ಕೆಲವು ಇದ್ರಲ್ಲಿ ಏನಾಗುತ್ತೆ, ಕಂಟೆಂಟ್ಗೋಸ್ಕರ ಮಾಡ್ತಾರೆ. ಬಟ್ ಆ ಕಂಟೆಂಟ್ಗೋಸ್ಕರ ಮಾಡೋದಲ್ಲ, ಜೊತೆ ಒಂದು ನ್ಯಾಚುರಲ್ ಇನ್ಸ್ಟಿಂಕ್ಟ್ ಇದೆ. ಅದೇ ಇಷ್ಟ ಆಗುತ್ತೆ ಜನಗಳಿಗೆ. ಅವರೇ ಗೆದ್ರಿ. ಬಿಗ್ ಬಾಸ್ ಫಿನಾಲೆಗೆ 2 ದಿನ ಬಾಕಿ ಇದೆ. ಸದ್ಯ 6 ಮಂದಿ ಬಿಗ್ ಬಾಸ್ ಮನೆಯಲ್ಲಿ ಉಳಿದುಕೊಂಡಿದ್ದು ಟ್ರೋಫಿ ಎತ್ತಿ ಹಿಡಿಯೋದ್ಯಾರು ಅನ್ನೋ ಯಕ್ಷ ಪ್ರಶ್ನೆ ಮೂಡಿಸಿದೆ. ಇದಕ್ಕೆಲ್ಲ ಭಾನುವಾರ ಉತ್ತರ ಸಿಗಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಆಕೆ ಗಂಡನಿಂದ ದೂರ ಆಗಿ ಒಬ್ಬಂಟಿ ಜೀವನ ನಡೆಸ್ತಾ ಇದ್ಲು. ಆಕೆಯ ಸ್ನೇಹ ಬೆಳೆಸಿದವ ಕದ್ದು ಮುಚ್ಚಿ ಸಂಸಾರ ಮಾಡ್ತಾ ಇದ್ದ. ಆದ್ರೆ ತನ್ನ ಪ್ರೇಯಸಿ ಇನ್ನೊಬ್ಬನ ಸಂಗ ಬೆಳೆಸಿದ್ದಾಳೆ ಅನ್ನೋ ಅನುಮಾನಕ್ಕೆ ಬಿದ್ದವ ಮಾಡಬಾರದ ಕೆಲಸ ಮಾಡಿದ್ದಾನೆ.
ರಾತ್ರಿ ಭೀಕರ ಕೊಲೆ, ಬೆಳಗ್ಗೆ ಹೃದಯಾಘಾತದ ಕತೆ. ಗಂಡನ ಬಿಟ್ಟ ಆಂಟಿ ಪ್ರಿಯಕರನೇ ಆದ ಪರಮ ಪಾಪಿ. ಅಕ್ರಮ ಸಂಬಂಧ ಅನ್ನೋದು ಈಗೀಗ ಜೀವ ತೆಗೆಯುವ ಜಂತುವಾಗಿ ಕಾಡ್ತಾ ಇದೆ. ಪ್ರೀತಿ ಹೆಸರಲ್ಲಿ ಹುಡ್ಕೊಳ್ಳುವಂತ ಕಳ್ಳ ಸಂಬಂಧಗಳಿಗೆ ಮೇಲಿಂದ ಮೇಲೆ ಹೆಣಗಳು ಬೀಳ್ತಾನೆ ಇವೆ. ಮನೆ ಮಠ ಅನ್ನೋದನ್ನ ಮರೆತು ಕಂಡ ತೋಳು ತೆಕ್ಕೆಗೆ ಬೀಳೋರು ಬೀದಿ ಹೆಣವಾಗ್ತಿದ್ದಾರೆ. ಈ ಹೆಣ್ಮಗಳದ್ದು ಕೂಡ ಇದೇ ಕತೆ. ಗಂಡನಿಂದ ದೂರ ಆಗಿದ್ದವಳು ತವರು ಮನೆಯಲ್ಲೇ ಕಳ್ಳ ಸಂಸಾರವನ್ನ ಮಾಡ್ತಾ ಇದ್ಲು. ಇದೇ ಈಗ ಜೀವಕ್ಕೆ ಕುತ್ತು ತಂದಿದೆ. ನನ್ನನ್ನ ಬಿಟ್ಟು ಇನ್ನೊಬ್ಬನ ಜೊತೆ ಅನೈತಿಕ ಸಂಬಂಧ ಬೆಳೆಸಿದ್ದೀಯಾ ಅಂತ ಪ್ರಿಯಕರನೇ ಕೊಂದು ಹಾಕಿದ್ದಾನೆ. ಈ ಹೆಣ್ಮಗಳ ಹೆಸರು ಯಮನವ್ವ ಪಾಟೀಲ್ ಅಂತ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಹಿರೇಪಡಸಲಗಿ ಗ್ರಾಮದ ನಿವಾಸಿ. ಮದ್ವೆ ಆಗಿದ್ದಂತ ಹೆಣ್ಮಗಳು ಗಂಡನ ಜೊತೆ ಸಂಸಾರ ಮಾಡಿದ್ದು 2-3 ವರ್ಷ ಅಷ್ಟೇ. ಆಮೇಲೆ ಅದೇನಾಯ್ತೋ ಗೊತ್ತಿಲ್ಲ, ಡಿವೋರ್ಸ್ ತಗೊಂಡು ತವರು ಮನೆ ಸೇರಿದ್ರು. ಗಂಡನಿಂದ ದೂರ ಆಗಿದ್ದವಳಿಗೆ ತಮ್ಮೂರಿನ ಶ್ರೀಶೈಲ ಅನ್ನೋನ ಜೊತೆ ಸ್ನೇಹ ಬೆಳೆದಿತ್ತು. ಗಂಡು ದಿಕ್ಕಿಲ್ಲದ ಹೆಣ್ಣು, ಆಸರೆ ಬಯಸುವಂತ ವಯಸ್ಸು. ಹೀಗಾಗಿ ಶ್ರೀಶೈಲನ ಮೋಡಿಗೆ ಮರಳಾಗಿ ಹೋಗಿದ್ಲು. ಇಬ್ಬರ ಮಧ್ಯೆ ಶುರುವಾದಂತ ಸ್ನೇಹ ಅಕ್ರಮ ಸಂಬಂಧಕ್ಕೆ ತಿರುಗೋದಕ್ಕೆ ಬಹಳ ಸಮಯ ಹಿಡಿಯಲೇ ಇಲ್ಲ. ಹಲವು ವರ್ಷದಿಂದ ಇಬ್ಬರು ಖುಷಿಯಾಗೇ ಇದ್ರು. ಇತ್ತೀಚೆಗೆ ಯಮನವ್ವ ಮೇಲೆ ಪ್ರಿಯಕರ್ನಿಗೆ ಅನುಮಾನ ಕಾಡುವುದಕ್ಕೆ ಶುರುವಾಗಿದೆ. ನನ್ನ ಬಿಟ್ಟು ಇನ್ನೊಬ್ಬನ ಜೊತೆ ಸಂಬಂಧ ಇಟ್ಕೊಂಡಿದ್ದಾಳೆ ಅಂತ ಕೆರಳಿ ಕೆಂಡವಾಗಿದ್ದ. ಸಂಕ್ರಾಂತಿ ಹಬ್ಬದ ದಿನ ಯಮನವ್ವ ಮನೆಗೆ ಬಂದವ ಇದೇ ವಿಷಯಕ್ಕೆ ಗಲಾಟೆ ಶುರು ಮಾಡಿದ್ದಾನೆ. ಮಾತಿಗೆ ಮಾತು ಬೆಳೀತಾ ಇದ್ದಂತೆ ಮನಸ್ಸು ಇಚ್ಛೆ ತಲಿಸಿ ಕೊಂದು ಹಾಕಿದ್ದಾನೆ. ಯಾವಾಗ ಯಮನವ್ವನ ಪ್ರಾಣ ಹೋಯ್ತೋ ಹೃದಯಾಘಾತದ ಕತೆ ಕಟ್ಟಿದ್ದ. ಹಾಲಿ ಇನ್ಸಿಡೆಂಟ್ ಆದಾಗ ಇವರು ಈ ಮನೆಯಲ್ಲಿ ಒಬ್ಬಳೇ ವಾಸ ಮಾಡ್ತಾ ಇದ್ರು. ಆದರೆ ಇನ್ನೊಬ್ರು ಪಕ್ಕ ಸ್ವಲ್ಪ ದೂರ ಇನ್ನೊಂದು ಮನೆ ಇದೆ. ಒಂದು ಶ್ರೀಶೈಲ್ ಅಂತ ಒಬ್ಬ ವ್ಯಕ್ತಿ, ಆಲ್ಮೋಸ್ಟ್ 67 ಇಯರ್ಸ್ ಓಲ್ಡ್. ನಮ್ಮಿರೋ ಮಾಹಿತಿ ಪ್ರಕಾರ ಇವ್ರ ಜೊತೆ ಸ್ವಲ್ಪ ರಿಲೇಷನ್ಶಿಪ್ದಲ್ಲಿ ಇದ್ದರು ಸುಮಾರು 8 ವರ್ಷ ಹಿಂದೆಯಿಂದ. ಕೆಲವು ಸರಿ ಇವರ ಮನೆಯಲ್ಲಿ ಕೂಡ ವಾಸ ಮಾಡ್ತಾ ಇದ್ರು. ಇನ್ಸಿಡೆಂಟ್ ಏನು ನಡೆದಿದೆ, ಸೊ 1 ಡೇ ಬಿಫೋರ್, ಅಂದರೆ ನಿನ್ನೆ ಆಲ್ಮೋಸ್ಟ್ ನಮಗೆ ಇನ್ಸಿಡೆಂಟ್ ರಿಪೋರ್ಟ್ ಆಯಿತು. 14 ನೈಟ್ಗೆ ಇನ್ಸಿಡೆಂಟ್ ನಡೆದಿದೆ. ರಾತ್ರಿವರೆಗೂ ಚೆನ್ನಾಗಿಯೇ ಇದ್ದ ಯಮನವ್ವ ಬೆಳಗಾಗೋದ್ರೊಳಗಡೆ ಹೆಣವಾಗಿ ಹೋಗಿದ್ಲು. ಊರು ತುಂಬಾ ಹೃದಯಾಘಾತದ ಕಥೆಯೂ ಕೂಡ ಹರಿದಾಡುವುದಕ್ಕೆ ಶುರುವಾಗಿತ್ತು. ಸ್ಥಳಕ್ಕೆ ಭೇಟಿ ನೀಡಿದ ಪೊಲೀಸರಿಗೆ ಸಣ್ಣ ಅನುಮಾನ ಕಾಡಿತ್ತು. ಮೃತದೇಹದ ಮೇಲೆ ಅಲ್ಲಲ್ಲಿ ಗಾಯದ ಗುರುತುಗಳಿದ್ವು. ಹೀಗಾಗಿ ಇದು ಸಹಜ ಸಾವಲ್ಲ ಅಂತ ತನಿಖೆ ಇಳಿತಾ ಇದ್ದಂತೆ ಯಮನವ್ವನ ಪ್ರೇಮ ಪ್ರಕರಣ ಬಿಚ್ಕೊಳ್ಳೋದಕ್ಕೆ ಶುರುವಾಗಿದೆ. ಆರೋಪಿ ಶ್ರೀಶೈಲನನ್ನ ಎತ್ತಾಕೊಂಡು ಬಂದು ತನಿಖೆ ಮಾಡ್ತಾ ಇದ್ದಂತೆ ಅಸಲಿ ಸತ್ಯ ಬಾಯ್ಬಿಟ್ಟಿದ್ದಾನೆ. ಇವರಿಗೆ ಏನು ಡೌಟ್ ಇತ್ತು, ಇನ್ನೊಬ್ಬರ ಜೊತೆ ಇವ್ರು ಹಾಕಿದ್ದು ಇಲ್ಲಿಗಲ್ ಅಫೇರ್ ಇರಬಹುದು ಅಂತ ಡೌಟ್ ಮೇಲೆ ಇವರು ಜಗಳ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಲ್ಲಿ ಅಲ್ಲಿನೇ ಒಂದು ಅಸಾಲ್ಟ್ ಮಾಡಿದ್ರು. ಇಲ್ಲಿ ಫೇಸ್, ಕಿವಿ ಹತ್ತಿರ ಸ್ವಲ್ಪ ಅಸಾಲ್ಟ್ ಆಗಿದೆ. ರಾತ್ರಿ ಅವ್ರಿಗೆ ಡೆತ್ ಆದ ನಂತರ ಆರೋಪಿ ಶ್ರೀಶೈಲ್ ಬೆಳಿಗ್ಗೆ ಬಂದಾಗ ಮತ್ತೆ ಅವನು ಅವನಿಗೆ ಸೇವ್ ಮಾಡೋಕ್ಕೋಸ್ಕರ ಹಾರ್ಟ್ ಅಟ್ಯಾಕಿಂದ ಅಥವಾ ಬೇರೆ ನ್ಯಾಚುರಲ್ ಕಾರಣ ಡೆತ್ ಆಗಿದೆ ಅಂತ ಊರವರಿಗೆ ಕಳಿಸಿದ್ರು. ಕಾರಣ ಕೂಡ ನಮಗೆ ಕನ್ಫರ್ಮ್ ಆಯಿತು. ನಾವು ಸೇಮ್ ಮಾಹಿತಿ ಈಗ ಬೇರೆ ಎವಿಡೆನ್ಸ್, ಡಿಟೇಲ್ ರೆಕಾರ್ಡ್ ಇಲ್ಲಿ ಬೇರೆ ಎವಿಡೆನ್ಸ್ನ ಕನ್ಫರ್ಮ್ ಮಾಡ್ತಾ ಇದ್ದೀವಿ. ಈಗಾಗಲೇ ನಾವು ಶ್ರೀಶೈಲ್ಗೆ ಅರೆಸ್ಟ್ ಮಾಡಿದ್ದೀವಿ. ಒಟ್ಟಿನಲ್ಲಿ ಅನೈತಿಕ ಸಂಬಂಧದ ಹುಚ್ಚಿಗೆ ಬಿದ್ದವ ಹೆಣ್ಮಗಳ ಜೀವವನ್ನ ತೆಗೆದಿದ್ದಾನೆ. ದುಡುಕಿನ ಕೈಗೆ ಬುದ್ಧಿ ಕೊಟ್ಟು ಕಂಬಿ ಹಿಂದೆ ಸೇರುವಂತಾಗಿದ್ದಾನೆ. ಮಂಜುನಾಥ್ ತಳವಾರ, ನ್ಯೂಸ್ 18, ಬಾಗಲಕೋಟೆ. ನಿಧಿ ಸಿಕ್ಕ ಲಕ್ಕುಂಡಿಯಲ್ಲಿ ಚಿನ್ನದ ಖಜಾನೆ ಹುಡುಕೋ ಕೆಲಸ ಶುರುವಾಗಿದೆ. ಕೋಟೆ ದೇವಸ್ಥಾನದ ಮುಂದೆ ಅಪಾರ ಚಿನ್ನ ಇದೆ ಅಂತ ಅಧಿಕಾರಿಗಳು ಉತ್ಖನನ ಶುರು ಮಾಡಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ನಿಧಿ ಸಿಕ್ಕ ಊರಲ್ಲಿ ಬಂಗಾರದ ಹುಡುಕಾಟ. ಕೋಟೆ ದೇಗುಲದಲ್ಲಿ ಸಿಗಟ್ಟ ರಾಶಿ ಚಿನ್ನ. ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕಿದ್ದು. ಇಡೀ ರಾಜ್ಯದ ಜನರ ಚಿತ್ತ ಲಕ್ಕುಂಡಿ ಮೇಲೆಯೇ ನೆಟ್ಟಿದೆ. ಮನೆಯ ಅಡಿಪಾಯ ಹಾಕುವಾಗ ಸಿಕ್ಕ ಬಂಗಾರ ಇಡೀ ಊರನ್ನೇ ಜಾನಾಡುವಂತೆ ಮಾಡ್ತಿದೆ. ಮನೆಯ ಪಾಯದ ಜಾಗದಲ್ಲಿ ಹುಡುಕಾಡಿದ್ದ ಅಧಿಕಾರಿಗಳು ಈಗ ಐತಿಹಾಸಿಕ ದೇವಸ್ಥಾನದ ಸುತ್ತ ಬೀಡು ಬಿಟ್ಟಿದ್ದಾರೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗ ಪುರಾತತ್ವ ಇಲಾಖೆ ಅಧಿಕಾರಿಗಳು ಉತ್ಖನನ ಕಾರ್ಯ ಶುರು ಮಾಡಿದ್ದಾರೆ. ಲಕ್ಕುಂಡಿಯಲ್ಲಿ ರಾಶಿ ಬಂಗಾರ ಆಗಿದೆ ಅನ್ನೋ ಸುದ್ದಿ ಆಗ್ತಿದ್ದಂತೆ ಉತ್ಖನನ ಕಾರ್ಯಕ್ಕೆ ಸಮ್ಮತಿ ಸಿಕ್ಕಿದೆ. ಹೀಗಾಗಿ ಐತಿಹಾಸಿಕ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗ 10 ಅಡಿ ಆಳದಲ್ಲಿ ಹುಡುಕಾಟ ಶುರು ಮಾಡಿದ್ದಾರೆ.
ಗದಗದ ಡಿಸಿ ಸಿಎನ್ ಶ್ರೀಧರ್ ಭೂಮಿ ಪೂಜೆ ಮಾಡಿ ಉತ್ಖನನ ಕಾರ್ಯಕ್ಕೆ ಚಾಲನೆ ನೀಡಿದ್ರು. ಈ ವೇಳೆ 10 ಅಧಿಕಾರಿಗಳು ಭಾಗಿಯಾಗಿದ್ದು 4 ದಿನಗಳ ಕಾಲ ಉತ್ಖನನ ಕಾರ್ಯ ನಡೆಯಲಿದೆ. ಈಗ ಫಸ್ಟ್ ಒಂದು 10x10 ವ್ಯಾಪ್ತಿಯೊಳಗೆ ನಾವು ಉತ್ಖನನ ಮಾಡ್ತೀವಿ. ಈ ಹಿಂದೆ ಸ್ವಲ್ಪ ಮಣ್ಣು ಹಾಕಿರೋದು ಇದೆ ಮೇಲ್ಗಡೆ ಮಕ್ಕಕ್ಕೆ, ಒಂದು 3 ರಿಂದ 4 ಅಡಿವರೆಗೂ ಮಣ್ಣು ತೆಗೆದ ಮೇಲೆ ಆ ದೇವಸ್ಥಾನದ ಮಟ್ಟಕ್ಕೆ ನಾವು ಇಳಿತೀವಿ. ಅಲ್ಲಿಂದ ಆಚೆಗೆ ಉತ್ಖನನ ಕಾರ್ಯ ಅದು ಸೂಕ್ಷ್ಮತೆಯಿಂದ ಕೂಡಿರುತ್ತದೆ. ಅಲ್ಲಿಂದ ಆಚೆಗೆ ಸೂಕ್ಷ್ಮವಾಗಿ ಉತ್ಖನನ ಮಾಡಿಕೊಂಡು ನಾವು ಏನಾದ್ರು ಸಿಗಬಹುದು ಅಂತ ಒಂದು ಆಶಯ ಏನು ಇಟ್ಟಿದ್ದೀವಿ, ಅದರದ್ದು ಪ್ರಯತ್ನಗಳು ಅವಾಗ ಮುಂದುವರಿಯುತ್ತೆ. ಉತ್ಖನನ ಕಾರ್ಯದಲ್ಲಿ ಯಾವುದೇ ಯಂತ್ರಗಳನ್ನ ಬಳಸ್ತಿಲ್ಲ, ಬರೀ ಕಾರ್ಮಿಕರಿಂದಲೇ ಉತ್ಖನನ ಕಾರ್ಯ ನಡೆಸಲಾಗ್ತಿದೆ. ಗುದ್ದಲಿ, ಸಲಕೆ, ಹಾರೆ, ಪಿಕಾಸಿ ಬಳಸಿ ಉತ್ಖನನ ನಡೆಯುತ್ತಿದ್ದು ದೇಗುಲದ ಮುಂದೆಯೇ ಹುಡುಕಾಟ ನಡೆಸ್ತಿರೋದಕ್ಕೂ ಕಾರಣ ಆಗಿದೆ. ಈ ಹಿಂದೆ ಈ ದೇವಸ್ಥಾನದ 60-70 ಮೀಟರ್ ದೂರದಲ್ಲೇ ಟಂಕಸಾಲೆ ಇತ್ತಂತೆ. ಇಲ್ಲೇ ಬಂಗಾರದ ನಾಣ್ಯಗಳಿಗೆ ಅಚ್ಚುಮುದ್ರಣ ಮಾಡಲಾಗ್ತಿತ್ತಂತೆ. ಇದೇ ಕಾರಣಕ್ಕೆ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗ ಉತ್ಖನನ ನಡೆಸ್ತಿರೋದು. ಕನಿಷ್ಠ ಗರ್ಸ್ ಇವರು ತೆಗೆದಿಂದೆ ಇವ್ರಿಗೆ ಉತ್ಖನನ ಮಾಡಲಿಕ್ಕೆ ಯೋಗ್ಯವಾದಂಥ ಸ್ಥಳ ಸಿಗ್ತೈತಿ. ರಾಜರು ಆಳಿದಂಥ ಊರು, ಇಲ್ಲೇ ಇಂಥದ್ದು ಸಿಗುತ್ತಾ ಅಂತಿಲ್ಲ. ರಾಜರ ಕಾಲದೊಳಗೆ ಏನೇನಿದ್ದವು ಏನೇನಿಲ್ಲ ಅವೆಲ್ಲ ಮರಳಿ ಸಿಗ್ಬೋದು. 3 ರಾಜರು ಆಳಿದ ಲಕ್ಕುಂಡಿಯನ್ನ ದೇವಾಲಯಗಳ ಸ್ವರ್ಗ ಅಂತಾನೆ ಕರೀತಾರೆ. ಹೀಗಾಗಿ ಈ ಊರಲ್ಲಿ ಚಿನ್ನದ ಸಾಮ್ರಾಜ್ಯವೇ ಅಡಗಿದ್ಯಾ ಅನ್ನೋದು 3 ದಿನದಲ್ಲಿ ಗೊತ್ತಾಗಲಿದೆ. ಸಂತೋಷ್ ಕೊಣ್ಣೂರ್, ನ್ಯೂಸ್ 18 ಗದಗ. ಒಬ್ಬಳು ಶಾಲು, ಮತ್ತೊಬ್ಬಳು ನೀಲು. ಇವರಿಬ್ರು ಕಣ್ಣಿಟ್ರೆ ಮುಗ್ದೇ ಹೋಯ್ತು. ಇವ್ರು ಹೊಕ್ಕ ಮನೆಯನ್ನ ಗುಡಿಸಿ ಗುಂಡಾಂತರ ಮಾಡ್ತಿದ್ರು. ಕಳ್ಳತನಕ್ಕೆ ಅಂತಾನೆ ಗಂಡಸರ ವೇಷ ತೊಡ್ತಿದ್ದವರ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಗಂಡಿನ ವೇಷದಲ್ಲಿ ಬರ್ತಾರೆ, ಗುಡಿಸಿ ಗುಂಡಾಂತರ ಮಾಡ್ತಾರೆ. ಕಿಲಾಡಿ ಹೆಣ್ಮಕ್ಕಳ ಕೈ ಚಳಕ, ಪೊಲೀಸರೇ ಆದ್ರೂ ಕಕ್ಕಾಬಿಕ್ಕಿ. ಎಂಥ ಕಾಲ ಬಂತು ನೋಡಿ, ಕಳ್ಳತನ ಮಾಡುವುದಕ್ಕೆ ಎಂಥಂಥ ಖತರ್ನಾಕ್ ಐಡಿಯಾ ಮಾಡ್ತಿದ್ದಾರೆ ಅಂತ. ಹಿಂದೆಲ್ಲ ಹೆಣ್ಣಿನ ವೇಷದಲ್ಲಿ ಗಂಡು ಮಕ್ಕಳು ಕೈಚಳಕ ತೋರಿಸ್ತಾ ಇದ್ರು. ಆದ್ರೀಗ ಕಾಲ ಬದಲಾಗಿದೆ. ಗಂಡು ಮಕ್ಕಳ ಗೆಟಪ್ನಲ್ಲಿ ಬರೋ ಯುವತಿಯರು ಗುಡಿಸಿ ಗುಂಡಾಂತರ ಮಾಡ್ತಿದ್ದಾರೆ. ಯಾರೂ ಇಲ್ಲದ ಮನೆಯನ್ನೇ ನೋಡ್ಕೊಂಡು ಕೈಗೆ ಸಿಕ್ಕಿದ್ದನ್ನೆಲ್ಲ ದೋಚ್ಕೊಂಡು ಹೋಗ್ತಿದ್ದಾರೆ. ಇವರೇ ನೋಡಿ, ಗಂಡು ಮಕ್ಕಳ ವೇಷದಲ್ಲಿ ಬರೋ ಖತರ್ನಾಕ್ ಕನ್ಯಾಮಣಿಗಳು. ನೋಡೋದಕ್ಕೆ ಸೇಮ್ ಹುಡುಗರಂತೆ ಕಾಣ್ತವ್ರೆ. ಶರ್ಟ್ ಪ್ಯಾಂಟ್ ಹಾಕೊಂಡು ರಸ್ತೆಗಳಿದ್ರೆ ಇವರನ್ಯಾರು ಹುಡುಗಿರು ಅನ್ನೋದಕ್ಕೆ ಸಾಧ್ಯವೇ ಇರಲಿಲ್ಲ. ಆ ಲೆವೆಲ್ಗೆ ತಮ್ಮ ಗೆಟಪ್ ಬದಲಿಸಿಕೊಳ್ತಿದ್ರು. ಇವರಲ್ಲೊಬ್ಳು ಶಾಲು, ಇನ್ನೊಬ್ಳು ನೀಲು. ಬೆಂಗಳೂರಿನ ಟ್ಯಾನರಿ ರಸ್ತೆಯಲ್ಲಿ ಇವರ ವಾಸ. ಕೆಲಸ ಕಾರ್ಯ ಏನೂ ಇರಲಿಲ್ಲ. ಕಳ್ಳತನ ಮಾಡೋದನ್ನೇ ಫುಲ್ ಟೈಮ್ ಜಾಬ್ ಮಾಡ್ಕೊಂಡಿದ್ರು. 3 ದಿನದ ಹಿಂದೆ ಸಂಪಿಗೆಹಳ್ಳಿಯ ಅಗ್ರಹಾರ ಲೇಔಟ್ನಲ್ಲಿ ಸಂಗಮೇಶ್ ಅನ್ನೋರ ಮನೆಯನ್ನ ಕ್ಲೀನ್ ಕೃಷ್ಣಪ್ಪ ಮಾಡಿದ್ರು. ಮನೆಯಲ್ಲಿ ಯಾರೂ ಇಲ್ಲ ಅನ್ನೋದನ್ನ ನೋಡ್ಕೊಂಡು ಎಂಟ್ರಿ ಕೊಟ್ಟವರು 4 ಲಕ್ಷ ಮೌಲ್ಯದ ಚಿನ್ನ ದೋಚಿದ್ರು. ತನಿಖೆಗಿಳಿದ ಪೊಲೀಸರು ಅಕ್ಕಪಕ್ಕದ ಮನೆಯ ಸಿಸಿಟಿವಿ ಜಾಲ ಹೊಡೋದಕ್ಕೆ ಶುರು ಮಾಡಿದ್ದಾರೆ. ಆಗ್ಲೇ ನೋಡಿ ಈ ದೃಶ್ಯ ಕಣ್ಣಿಗೆ ಬಿದ್ದಿದ್ದು. ಬೈಕ್ ನಂಬರ್ ಪ್ಲೇಟ್ ಹಾಗೂ ಸಿಸಿಟಿವಿ ದೃಶ್ಯ ಆಧರಿಸಿ ತನಿಖೆ ಮಾಡ್ತಿದ್ದಂತೆ ಬೈಕ್ನಲ್ಲಿದ್ದ 3 ಲಾಕ್ ಆಗಿದ್ದಾರೆ. ಆಗ್ಲೇ ನೋಡಿ ಪೊಲೀಸರಿಗೆ ಶಾಕ್ ಆಗಿದ್ದು. ಸಿಸಿಟಿವಿಯಲ್ಲಿ ಹುಡುಗರ ಗೆಟಪ್ನಲ್ಲಿದ್ದವರನ್ನ ರಿಯಲ್ ಗೆಟಪ್ನಲ್ಲಿ ನೋಡಿ ಖಾಕಿ ಪಡೆಯೇ ಕಂಗಾಲಾಗಿದೆ. ಈ 3 ಆರೋಪಿಗಳಿಗೆ ರೇಷ್ಮಾ ಅನ್ನೋಳು ಮಾಸ್ಟರ್ ಮೈಂಡ್ ಅನ್ನೋದು ಗೊತ್ತಾಗಿದ್ದು ಎಲ್ಲರಿಗೂ ಶಾಕ್ ಕೊಟ್ಟಿದ್ದಾರೆ. ಹೆಣ್ಮಗಳಾಗಿದ್ರು ಸಹಿತ ಹುಡುಗನ ರೀತಿ ವೇಷನ ಬದಲಾಯಿಸ್ಕೊತಾರೆ. ಹೇರ್ ಕಟ್ಟು ಮತ್ತು ಈವನ್ ಪ್ಯಾಂಟ್ ಮತ್ತು ಶರ್ಟ್ನ ಹಾಕ್ಕೊಂಡು, ಅಂದರೆ ಡಿಸ್ಗೈಸ್ ಮಾಡಿಕೊಂಡು ಯಾರಿಗೂ ಗೊತ್ತಾಗಬಾರ್ದು ಅಂತಂದು ಹೇಳಿ ಹುಡುಗನ ರೀತಿಯಲ್ಲಿ ವೇಷನ ಬದಲಾಯಿಸ್ಕೊಂಡು ಬಂದು ಈ ಕೃತ್ಯನ ಎಸಗಿರ್ತಾರೆ. ಇವ್ರದ್ದು ನಾವು ಹಿಸ್ಟ್ರಿನ ಚೆಕ್ ಮಾಡಿ ನೋಡಲಾಗಿ 4-5 ಪ್ರಕರಣಗಳು ದಾಖಲಾಗಿದೆ. ಒಂದು 4-5 ಪೊಲೀಸ್ ಸ್ಟೇಷನ್ಸಲ್ಲಿ ಇವ್ರದ್ದು ಕೇಸಸ್ ದಾಖಲಾಗಿದೆ. ಇವರೇನು ಸಾಮಾನ್ಯದವರಲ್ಲ. ಹೆಣ್ಮಕ್ಳು ಅಂತ ನೆಗ್ಲೆಕ್ಟ್ ಮಾಡುವಂತಿಲ್ಲ. ಇಬ್ಬರ ಮೇಲೆ 4-5 ಕೇಸ್ಗಳಿವೆ. ಈ ಹಿಂದೆ ನೆಲಮಂಗಲ ಪೊಲೀಸರು ಈ 3ರನ್ನ ಬಂಧಿಸಿ ಜೈಲಿಗಟ್ಟಿದ್ರು. ಆನಂತರ ಹುಡುಗರ ವೇಷದಲ್ಲಿ ಕಳ್ಳತನ ಶುರು ಮಾಡಿದ್ರಂತೆ. ಒಟ್ನಲ್ಲಿ ಚಾಪೆ ಕೆಳಗೆ ನುಸುಳುತ್ತಿದ್ದವರನ್ನ ಪೊಲೀಸರು ರಂಗೋಲಿ ಕೆಳಗೆ ನುಸುಳಿ ಲಾಕ್ ಮಾಡಿದ್ದಾರೆ. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು.
ಶಿಡ್ಲಘಟ್ಟದ ಚಪ್ಪಲಿ ರಾಜೀವನ ಒಂದೊಂದೇ ಪುರಾಣಗಳು ಬಿಚ್ಚಿಕೊಳ್ಳೋದಕ್ಕೆ ಶುರುವಾಗಿದೆ. ಆಫೀಸ್ ಪೂಜೆ ಮಾಡಿದ್ದ ಅರ್ಚಕರ ಕಾಲು ಮುರಿಸಿದ ವಿಷಯ ಬಟಾಬಯಲಾಗಿದೆ. ಆದರೆ ಸಚಿವರು ಮಾತ್ರ ತೇಪೆ ಹಚ್ಚೋ ಹೇಳಿಕೆ ನೀಡುತ್ತಿದ್ದಾರೆ. ನಮ್ಮ ಬ್ಯಾನರ್ ಏನೋ ಬಿಚ್ಚಿದಿರಿ ಅಂತಂದ್ರೆ ಬಂದು ಬೆಂಕಿ ಹಚ್ಚಿಸ್ಬಿಡ್ತೀನಿ ಅಂತ ಹೇಳಿದ್ದೀನಿ. ನಾನು ಇನ್ನೂ ಒಳ್ಳೆತನ ನೋಡಿದ್ದೀನಿ, ಕೆಟ್ಟತನ ನೋಡಿಲ್ಲ. ಶಿಡ್ಲಘಟ್ಟದ ಪೌರಾಯುಕ್ತರಿಗೆ ಧಮಕಿ ಹಾಕಿದ ಆಸಾಮಿ ರಾಜೀವ್ ಗೌಡ ನಾಪತ್ತೆಯಾಗಿದ್ದಾನೆ. ಚಪ್ಪಲಿಯಲ್ಲಿ ಹೊಡಿತೀನಿ, ದಂಗೆ ಎಬ್ಬಿಸ್ತೀನಿ, ಜನರನ್ನ ನುಗ್ಗಿಸಿ ಹಲ್ಲೆ ಮಾಡಿಸ್ತೀನಿ ಅಂತೆಲ್ಲ ಬಡಾಯಿ ಕೊಚ್ಕೊಂಡಿದ್ದ ಮಹಾಶೂರ ಓಡಿ ಹೋಗಿದ್ದಾನೆ. ನಾನ್ಯಾರಂತ ತೋರಿಸ್ತೀನಿ ಅಂತ ಮಹಿಳಾ ಅಧಿಕಾರಿಗೆ ಫೋನ್ನಲ್ಲೇ ಅಶ್ಲೀಲ ಪದಗಳನ್ನು ಬಳಸಿ ನಿಂದಿಸಿದ್ದ ಕಾಂಗ್ರೆಸ್ ನಾಯಕ ಕಣ್ಮರೆಯಾಗಿದ್ದಾನೆ. ಒಟ್ಟು 9 ಕ್ರಿಮಿನಲ್ ಕೇಸ್ಗಳಿರುವ ವ್ಯಕ್ತಿ ಈಗ 2 ಎಫ್ಐಆರ್ಗಳಲ್ಲಿ ಬೇಕಾಗಿರುವ ಶಿಡ್ಲಘಟ್ಟದ ಶೂರ ಪೊಲೀಸರ ಕೈಗೂ ಸಿಕ್ಕಿಲ್ಲ. ಪೊಲೀಸರು ಹುಡುಕಾಡ್ತಿದ್ದೀವಿ ಅಂತ ಅದೇ ಡೈಲಾಗ್ಗಳನ್ನ ರಿಪೀಟ್ ಮಾಡ್ತಿದ್ದಾರೆ. ಇನ್ನೊಂದ್ ಕಡೆ ಸರ್ಕಾರದಲ್ಲಿರೋ ಘಟಾನುಘಟಿಗಳೇ ರಾಜೀವ್ ಗೌಡನ ರಕ್ಷಣೆ ಮಾಡ್ತಿದ್ದಾರೆ ಅಂತ ಜೆಡಿಎಸ್ ನಾಯಕರು ನೇರವಾಗಿ ಆರೋಪ ಮಾಡ್ತಿದ್ದಾರೆ. ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನ ಕೊಡ್ತೇವೆ. ಈ ಕೂಡಲೇ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇವತ್ತೇನು ಈ ವ್ಯಕ್ತಿ ಒಂದು ಹೆಣ್ಣು ಮಗಳ ಬಗ್ಗೆ ಒಂದು ದೌರ್ಜನ್ಯವನ್ನು ಎಸೆದಿದ್ದಾರೆ, ಒಂದು ಧಮಕಿಯನ್ನು ಹಾಕಿರ್ತಕ್ಕಂಥ ಪ್ರಕರಣ ಏನಿದೆ, ಇದಕ್ಕೆ ಈ ಕೂಡಲೇ ಅವರು ಆಕ್ಟ್ ಮಾಡಲಿಲ್ಲ ಅಂತಕ್ಕಂಥದ್ದಾದ್ರೆ ಜನತಾದಳ ಪಕ್ಷದ ಕಡೆಯಿಂದ ನಾವು ದೊಡ್ಡ ಮಟ್ಟದಲ್ಲಿ ಬೀದಿಗಿಳಿದು ಹೋರಾಟವನ್ನು ಮಾಡ್ತೇವೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಬಹಳ ಗಟ್ಟಿಯಾಗಿ ಹೇಳುತ್ತೆ. ರಾಜೀವ್ ಗೌಡನನ್ನ 2 ದಿನದ ಒಳಗೆ ಬಂಧಿಸದಿದ್ರೆ ಬೀದಿಗಿಳಿತೀವಿ ಅಂತ ಜೆಡಿಎಸ್ ನಾಯಕರು ಎಚ್ಚರಿಕೆ ಕೊಟ್ಟಿದ್ದಾರೆ. ಆದರೆ ರಾಜೀವ್ ಗೌಡನ ಬಂಧನದ ವಿಷಯದಲ್ಲಿ ಕಾಂಗ್ರೆಸ್ ನಾಯಕರು ಬೆಣ್ಣೆಯಲ್ಲಿ ಕೂದಲು ತೆಗೆದಂತೆ ನಾಜೂಕಾಗಿ ಮಾತನಾಡ್ತಿದ್ದಾರೆ. ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವ ಎಂಸಿ ಸುಧಾಕರ್ಗೂ ರಾಜೀವ್ ಧಮಕಿ ಹಾಕಿದ್ದ. ಆದರೂ ಸಚಿವರು ರಾಜೀವ್ ಗೌಡ ನಮ್ಮ ಪಕ್ಷದವರು, ಸಣ್ಣ ಪುಟ್ಟ ಮನಸ್ತಾಪ ಅಷ್ಟೇ ಅಂತಿದ್ದಾರೆ. ವಾರ್ನ್ ಮಾಡಿದ್ದಾರೆ ಮತ್ತೊಂದು ವಿಡಿಯೋ ಅಂತ ನನಗೆ ಯಾವುದು ನೋಡಿಲ್ಲ. ಏನೋ ಆಡಿಯೋಲ್ಲಿ ಏನೋ ಹೇಳಿದ್ದಾರೆ ಅಂದರು, ನಾನು ನೋಡಿದೆ ಯಾವುದು ಆಡಿಯೋ ಆ ರೀತಿ ನೇರವಾಗಿ ನನ್ನನ್ನು ಗಮನದಲ್ಲಿಟ್ಕೊಂಡು ಹೇಳಿರುವಂಥದ್ದು ಯಾವುದೂ ಇಲ್ಲ. ಆ ರೀತಿ ಹೇಳಿದ್ರು ಅವರು ನಮ್ಮ ಪಕ್ಷದ ಒಬ್ಬ ಅಭ್ಯರ್ಥಿಯಾಗಿದ್ದರು. ನಮ್ಮ ಪಕ್ಷದ ಕಾರ್ಯಕರ್ತರು ಮತ್ತೊಬ್ಬರು ಏನಾದರೂ ನೋವಾದಂಥ ಸಂದರ್ಭದಲ್ಲಿ ಕೆಲವು ಸಂದರ್ಭದಲ್ಲಿ ಏನಾದರೂ ಹೇಳ್ಬೋದು. ಇದೆಲ್ಲ ಕಾನೂನು ಪ್ರಕ್ರಿಯೆಗಳಾದಮೇಲೆ ನಾನು ಕೂಡ ಅವರಿಗೆ ಬುದ್ಧಿ ಹೇಳುವಂಥ ಕೆಲಸವನ್ನು ಮಾಡ್ತೇನೆ. ಈ ರೀತಿ ನೀವು ಒಬ್ಬ ಚುನಾಯಿತ ಶಾಸಕರ ಬಗ್ಗೆ ಮಾತಾಡುವಂಥದ್ದು ಇದು ಸಲ್ಲುವಂಥ ವಿಚಾರ ಅಲ್ಲ. ಆದ್ರೆ ಇದೇ ರಾಜೀವ್ ಗೌಡ ದೊಡ್ಡ ವಂಚಕ ಅನ್ನೋ ಕಟು ಸತ್ಯಗಳು ಹೊರಬರ್ತಿದೆ. ರಾಜೀವ್ ಗೌಡನ ಕಚೇರಿಗೆ ಪೂಜೆಗೆ ಹೋಗ್ತಿದ್ದ ಅರ್ಚಕನ ಕಡೆಯಿಂದ ಬ್ರಾಹ್ಮಣ ಸಮುದಾಯದವರಿಗೆ ಸೈಟ್ಗಳನ್ನ ಹಂಚಿದ್ನಂತೆ. ಆದ್ರೆ ಅದೆಲ್ಲ 420 ದಾಖಲೆಗಳು ಅಂತ ಗೊತ್ತಾದಾಗ ಅರ್ಚಕ ಮಣಿಕಂಠ ಶರ್ಮಾ ಸೈಟ್ ತಗೋಬೇಡಿ ಅಂತ ಹೇಳಿದ್ರಂತೆ. ಅದಕ್ಕೆ ಸಿಟ್ಟಾಗಿ ರಾಜೀವ್ ಗೌಡ ಹುಡುಗರನ್ನ ಬಿಟ್ಟು ಕೈಕಾಲು ಮುರಿಸಿದ್ನಂತೆ. ಇವನು ಮಾಡಿದಂತರ ಕೆಲಸ ಈ ಕೈ ಇವತ್ತು ನಾವು ಗಂಟೆ ಹೊಡೆಯೋಕ್ಕಾಗಲ್ಲ, ಇವತ್ತು ನಾವು ಕೆಲಸ ಮಾಡೋಕ್ಕಾಗಲ್ಲ. ಈ ಥರ ಕೆಲಸನ ನಮಗೆ ಕೊಟ್ಟಿದ್ದಾನೆ ಈ ಮಹಾನುಭಾವ. ಏನಂದರೆ ಉಪ್ಪು ತಿಂದ ಮೇಲೆ ನೀರು ಕುಡಿಬೇಕು ಅಂತ ಆ ಭಗವಂತ ಪ್ರೇರಣೆ ಆಗಿರೋದ್ರಿಂದ ನಮ್ಮ ಶಾಪ ಅವನಿಗೆ ತಟ್ಟಿದೆ. ಇವತ್ತು ಭಗವಂತ ಅವನಿಗೆ ತೋರಿಸಿದ್ದಾರೆ. ರಾಜೀವ್ ಗೌಡ ಕರಾಳ ಕಥೆಗಳು ದಿನಕ್ಕೊಂದು ಹೊರಗೆ ಬರ್ತಿದೆ. ಕಾಂಗ್ರೆಸ್ ಪಕ್ಷ ನೋಟಿಸ್ ಕೊಟ್ಟು ಉತ್ತರ ಕೇಳಿ ಸುಮ್ಮನಾಗಿದೆ. ಪೊಲೀಸರದ್ದು ಒಂದೇ ಉತ್ತರ, ಹುಡುಕ್ತಿದ್ದೀವಿ ಅಂತ. ಎಷ್ಟು ದಿನ ಹುಡುಕಾಡ್ತಾರೋ, ಯಾವಾಗ ಚಪ್ಪಲಿ ರಾಜೀವನನ್ನ ಬಂಧಿಸ್ತಾರೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಬೀದರ್ ಜಿಲ್ಲೆಯ 100 ಅಂಗನವಾಡಿ ಕೇಂದ್ರಗಳಿಗೆ ಮೊಟ್ಟೆಯೇ ಸಿಗ್ತಾ ಇಲ್ಲ. ಮಕ್ಕಳು ಮಾತ್ರ ಅಲ್ಲ, ಬಾಣಂತಿಯರು ಹಾಗೂ ಗರ್ಭಿಣಿಯರಿಗೂ ಮೊಟ್ಟೆ ಕೊಡ್ತಿಲ್ವಂತೆ. ಹೀಗಾಗಿ ಸರ್ಕಾರದ ಬಳಿ ಮೊಟ್ಟೆಗೂ ಕಾಸಿಲ್ವಾ ಅನ್ನೋ ಅನುಮಾನ ಹುಟ್ಟಿಸಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರೇ, ಇಂದೊಂದು ಸ್ಟೋರಿ ತೋರಿಸ್ತಾ ಇದೀವಿ ನೋಡಿ. ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಅಂಗನವಾಡಿ ಮಕ್ಕಳಿಗೆ ಮೊಟ್ಟೆಗೆ ದುಡ್ಡಿಲ್ಲ. ಕಳೆದ 5 ತಿಂಗಳಿಂದ ಅಂಗನವಾಡಿ ಕೇಂದ್ರಗಳಿಗೆ ಮೊಟ್ಟೆ ಪೂರೈಕೆ ಆಗಿಲ್ಲ. ಅಂಗನವಾಡಿ ಮಕ್ಕಳಿಗೆ ಕೊಡೋ ಮೊಟ್ಟೆಗೆ ದುಡ್ಡಿಲ್ಲ. ಗರ್ಭಿಣಿ ಬಾಣಂತಿಯರಿಗೂ ಮೊಟ್ಟೆ ಸಿಗ್ತಿಲ್ಲ. ನಮ್ಮದು ಅಭಿವೃದ್ಧಿ ಸರ್ಕಾರ, ನಮ್ಮದು ಜನಪರ ಸರ್ಕಾರ ಅನ್ನೋ ಸರ್ಕಾರಕ್ಕೆ ಅಂಗನವಾಡಿ ಮಕ್ಕಳು ಹಾಗೂ ಗರ್ಭಿಣಿ ಬಾಣಂತಿಯರಿಗೆ ಮೊಟ್ಟೆ ಕೊಡೋದಕ್ಕೂ ದುಡ್ಡಿಲ್ವಾ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಯಾಕಂದ್ರೆ ಅಂಗನವಾಡಿ ಮಕ್ಕಳಿಗೆ ಕೊಡೋ ಮೊಟ್ಟೆಗೆ ಇನ್ನೂ ದುಡ್ಡು ಕೊಟ್ಟಿಲ್ಲ. ಗರ್ಭಿಣಿ ಬಾಣಂತಿಯರಿಗಂತೂ ಮೊಟ್ಟೆಯೇ ಸಿಗ್ತಿಲ್ಲ. ಹೀಗಾಗಿ ಬೀದರ್ ಜಿಲ್ಲೆಯಲ್ಲಿ ಮೊಟ್ಟೆ ಅನ್ನೋದೇ ಮರೀಚಿಕೆಯಾಗಿದೆ. ಅಂಗನವಾಡಿ ಮಕ್ಕಳು, ಬಾಣಂತಿಯರು ಹಾಗೂ ಗರ್ಭಿಣಿಯರ ಆರೋಗ್ಯದ ದೃಷ್ಟಿಯಿಂದ ಮೊಟ್ಟೆ ಕೊಡಲಾಗ್ತಾ ಇದೆ. ಪ್ರತಿ ಅಂಗನವಾಡಿ ಕೇಂದ್ರದಲ್ಲೂ ಮೊಟ್ಟೆ ಹಂಚಬೇಕು ಅನ್ನೋದಿದೆ.
ಆದ್ರೆ ಬೀದರ್ ಜಿಲ್ಲೆಯಲ್ಲಿ ಮೊಟ್ಟೆ ಕೊಡೋದಕ್ಕೆ ಸರ್ಕಾರ ದುಡ್ಡೇ ಹಾಕ್ತಿಲ್ವಂತೆ. ಅಂಗನವಾಡಿಗಳಿಗೆ ಮೊಟ್ಟೆ ಬಿಲ್ ಕೊಟ್ಟು 5 ತಿಂಗಳೇ ಆಗೋಗಿದೆ. ಹೀಗಾಗಿ ಅಂಗನವಾಡಿ ಕಾರ್ಯಕರ್ತೆಯರೇ ಹಣ ಕೊಟ್ಟು ಖರೀದಿ ಮಾಡಿ ಸುಸ್ತಾಗಿ ಹೋಗಿದ್ದಾರೆ. ಇದರ ಬಿಲ್ ಕೊಟ್ಟರೂ ಕೂಡ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮೊಟ್ಟೆ ಬಿಲ್ ಮಂಜೂರು ಮಾಡ್ತಿಲ್ಲ. 2 ತಿಂಗಳು ಅಂದ್ರೆ ಡಿಸೆಂಬರ್ ಅದರಲ್ಲಿ ಏನೋ ಮೊಟ್ಟೆ ಕೊಟ್ಟಿಲ್ಲ ಸರ್. ಬ್ಯಾಂಕಿನಾಗೆ ಏನೋ ಇದು ಮಾಡ್ಕೊಳತ್ತಾರ, ನಾವು ಖರೀದಿ ತಂದು ಹಾಕಿದ್ವಿ. ಅಂದ್ರೆ ನೀವು ಕೈಲಿರೋ ದುಡ್ಡು ಹಾಕ್ತದ. ಈಗ ಎಷ್ಟು ತಿಂಗಳದ್ದು ನೀವು ಡಿಸೆಂಬರ್ ವರೆಗಿನ ತಂದು ಕೊಟ್ಟಿರೇನ್ರಿ? ಇನ್ನು ನಿಮ್ ಪೇಮೆಂಟ್ ಆಗಿಲ್ರಿ? ಎಷ್ಟು ತಿಂಗಳದ್ದು? ಈಗ 8 ತಿಂಗಳು ಹಾಕ್ತಾರೆ. ಬೀದರ್ ಜಿಲ್ಲೆಯ ಭಾಲ್ಕಿಯಲ್ಲಿ 360, ಔರಾದ್ನಲ್ಲಿ 390 ಅಂಗನವಾಡಿಗಳಿದೆ. ಈ ಅಂಗನವಾಡಿಗಳಿಗೆ ಕಳೆದ 5 ತಿಂಗಳಿನಿಂದ ಸರಿಯಾಗಿ ಮೊಟ್ಟೆ ವಿತರಣೆ ಆಗ್ತಿಲ್ಲ. ಇದನ್ನೆಲ್ಲ ನೋಡ್ತಾ ಇದ್ರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಅನುದಾನ ಕೊರತೆ ಇದೆಯೋ ಅಥವಾ ಅಧಿಕಾರಿಗಳು ಕಳ್ಳಾಟ ಆಡ್ತಿದ್ದಾರೋ ಅನ್ನುವಂಥ ಅನುಮಾನ ಕಾಡ್ತಾ ಇದೆ. ಈ ಬಗ್ಗೆ ನ್ಯೂಸ್ 18 ವರದಿ ಮಾಡ್ತಾ ಇದ್ದಂತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಡಿಡಿ ಶ್ರೀಧರ್ ಹಾರಿಕೆ ಉತ್ತರ ಕೊಟ್ಟಿದ್ದಾರೆ. 1 ತಿಂಗಳದ್ದು ಹಾಕಿದರೆ ಉಳಿದ ತಿಂಗಳದ್ದು ಹಾಕಕ್ಕೆ ಏನಾಗಿತ್ತು, ಅವ್ರದ್ದು ಕೀ ಇರ್ಲಿಲ್ಲ. ಅಷ್ಟೊತ್ತಿಗೆ ಏನಾಯ್ತು, ಅವ್ರದ್ದಾಯ್ತು. ಆಮೇಲೆ ಇವತ್ತೇನೋ ಕೀ ಪ್ರಾಬ್ಲಮ್ ಆಯ್ತು. ಈಗೆಲ್ಲ ರೆಡಿ ಆಗಿದೆ, ಬಿಲ್ ಎಲ್ಲ ಆಗಿದೆ. ಅವ್ರ ಅಕೌಂಟ್ಗೆ ಇವತ್ತು ಕ್ರೆಡಿಟ್ ಆಗ್ತದೆ. ಮೊನ್ನೆ ಅಕ್ಟೋಬರ್ ವರೆಗೆ ಆಗಿತ್ತು, ನವೆಂಬರ್ ಡಿಸೆಂಬರ್ದು ಇವತ್ತಾಗಿದೆ. ಅದೇನಾರು ಅಲ್ಲಿ ಏನೋ RTGS ಆಗೋದ್ರಲ್ಲಿ ಇದಾಗಿರ್ಬೋದು. ಅಕಸ್ಮಾತ್ ಇವತ್ತಾಗಿಲ್ಲ ಅಂದ್ರೆ ನಾಳೆ ಅವ್ರಿಗೆ ಕ್ರೆಡಿಟ್ ಆಗ್ತದೆ. ಮಕ್ಕಳು ಹಾಗೂ ಬಾಣಂತಿಯರಿಗೆ ಅಂತ ಸರ್ಕಾರ ಕೋಟಿ ಕೋಟಿ ಮೀಸಲಿಡ್ತಿದೆ, ಆದ್ರೆ ಪ್ರಯೋಜನವಾಗ್ತಿಲ್ಲ. ಇನ್ನಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕಿದೆ. ದುರ್ಗಪ್ಪ ಹೊಸಮನಿ, ನ್ಯೂಸ್ 18 ಬೀದರ್. ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನ ಕನ್ನಡ ನಾಡಿ ಎಕ್ಸ್‌ಪ್ರೆಸ್‌ನಲ್ಲಿ ನೋಡೋಣ. ಬೆಂಗಳೂರಲ್ಲಿ ನ್ಯೂಸ್ 18 ಕನ್ನಡದ ಕರುನಾಡ ಹಬ್ಬ. RT ನಗರದ HMT ಗ್ರೌಂಡ್ನಲ್ಲಿ ಅದ್ಧೂರಿ ಕಾರ್ಯಕ್ರಮ. 3 ದಿನ ಬೆಂಗಳೂರಿಗರಿಗೆ ಹಾಡು, ಕುಣಿತ, ಮನರಂಜನೆಯ ರಸದೌತಣ.